ಆ ಜನಾದೇಶ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಕರ್ನಾಟಕದ ಅಪ್ಡೇಟ್ಸ್ಗೆ ಸಂಬಂಧಪಟ್ಟಂತೆ ಮೂರು ಕ್ಷೇತ್ರಗಳು ಏನಾಗ್ತಿದೆ ಅಪ್ಡೇಟ್ ಸಂಬಂಧಪಟ್ಟಂತೆ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳಲ್ಲಿಯೂ ಕೂಡ ಕಾಂಗ್ರೆಸ್ ಲೀಡಲ್ಲಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಗಳು ಮೈತ್ರಿ ಅಭ್ಯರ್ಥಿಗಳಿಗೆ ಹಿನ್ನಡೆ ಆಗ್ತಾ ಇದೆ. 1,000 ಆಗಲಿ, 2,000 ಆಗಲಿ, 3,000 ಆಗಲಿ, 15,000 ಆಗಲಿ, ಮೈತ್ರಿ ಅಭ್ಯರ್ಥಿಗಳಂತೂ ಹಿನ್ನಡೆಯಲ್ಲಿದ್ದಾರೆ. ಏನು ಫ್ಯಾಕ್ಟರು ಇದು? ಗ್ಯಾರಂಟಿ ಫ್ಯಾಕ್ಟರ್ನ ಇದು? ಗ್ಯಾರಂಟಿ ಯೋಜನೆಗಳಿಗೆ ಮಹಾರಾಷ್ಟ್ರದಲ್ಲೂ ಇತ್ತೀಚೆಗೆ ಅನೌನ್ಸ್ ಮಾಡಿದಂತಹ ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿಯೇ BJP ಅಥವಾ ಮಹಾಯುತಿ ಈ ಲೀಡಲ್ಲಿ ಬರ್ತಾ ಇದ್ದಾರೆ ಅಂತ, ಕರ್ನಾಟಕದಲ್ಲೂ ಗ್ಯಾರಂಟಿ ಫ್ಯಾಕ್ಟರ್ನ ಅಂತ. ರಮಕಾಂತ್, ನಾವು ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ವಿ, ಕರ್ನಾಟಕದ 3 ವಿಧಾನಸಭಾ ಚುನಾವಣೆಗಳ ಬೈ ಎಲೆಕ್ಷನ್ ಫಲಿತಾಂಶ ಸಾಕಷ್ಟು ಟಫ್ ಆಗಿದೆ, ಪೈಪೋಟಿ ಇದೆ, ಯಾವುದೂ ಕೂಡ ಈಸಿ ಇಲ್ಲ, ಕೊನೆಯ ಹಂತದವರೆಗೂ ಕೂಡ ಕುತೂಹಲವನ್ನು ಉಳಿಸ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ವಿ. ಈಗ ಫಲಿತಾಂಶ ಕೂಡ ಅದೇ ರೀತಿಯಾಗಿ ಬರ್ತಾ ಇದೆ. ಯಾಕಂದರೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ಹೇಳ್ತಾ ಇದ್ರು 30,000 ಮತಗಳ ಅಂತರದಿಂದ ನಾನು ಗೆಲ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು ಅನ್ನುವಂಥದ್ದನ್ನು ನಿನ್ನೆ ಕೂಡ ನಾವು ಹೇಳಿದ್ವಿ. ಸೊ ಈಗ ಅದೇ ರೀತಿಯಾಗಿ ಫಲಿತಾಂಶ ಬರ್ತಾ ಇದೆ. 20,000 ಮತಗಳ ಅಂತರದಿಂದ ಈಗ ಯೋಗೇಶ್ವರ್ ಅವರು ಮುನ್ನಡೆಯನ್ನು ಕಾಣ್ತಾ ಇದ್ದಾರೆ. ಸಂಡೂರಿನಲ್ಲೂ ಕೂಡ ಅನ್ನಪೂರ್ಣ ಅವರು ಈಗ 6,000 ಮತಗಳ ಒಂದು ಮುನ್ನಡೆಯನ್ನು ಕಾಣ್ತಾ ಇದ್ದಾರೆ. ಶಿಗ್ಗಾವಿಯಲ್ಲಿ ಬಹಳ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಶಿಗ್ಗಾವಿ ಕ್ಷೇತ್ರ. ಯಾಕೆಂದರೆ ಒಂದು ಸೈಡ್ ಇದೆ, ಭರತ್ ಬೊಮ್ಮಾಯಿ ಅವರು ಶಿಗ್ಗಾವಿಯಲ್ಲಿ ಈಸಿಯಾಗಿ ಗೆಲ್ತಾರೆ ಅನ್ನುವಂತಹ ಲೆಕ್ಕಾಚಾರಗಳಿತ್ತು, ಸಮೀಕ್ಷೆಗಳಲ್ಲೂ ಕೂಡ ಅದು ಬಂದಿತ್ತು. ಆದರೆ ಪ್ರಸ್ತುತ ಈಗ ನೋಡ್ತಾ ಇದ್ರೆ 11,000 ಮತಗಳ ಅಂತರದಿಂದ ಈಗ ಯಾಸಿರ್ ಪಠಾಣ್ ಅವರು ಮುಂದಕ್ಕೆ ಬರ್ತಾ ಇದ್ದಾರೆ. ಇದನ್ನು ಗಮನಿಸಿದಾಗ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಈಸಿಯಾಗಿ ಗೆಲ್ಲಬಹುದಾ ಅನ್ನುವಂಥದ್ದು ಈಗ ಕಂಡು ಬರ್ತಾ ಇದೆ. ಯಾಕಂದ್ರೆ ಇನ್ನು ಒಂದು ಅಪ್ಡೇಟ್ ಶಿವು, ನೀವು ಲೈವ್ ಚಾಟ್ ಶುರು ಮಾಡಿದಾಗ ಯಾಸಿರ್ ಖಾನ್ ಪಠಾಣ್ ಲೀಡಲ್ಲಿದ್ರು. ಈಗ ಅದು ಭರತ್ ಬೊಮ್ಮಾಯಿ ಕಡೆಗೆ ಲೀಡ್ ಹೋಗಿದೆ. ಒಂದು 7,000 6,000 ಮತಗಳಿಂದ ಭರತ್ ಬೊಮ್ಮಾಯಿ ಲೀಡ್ ತಗೊಳ್ತಾ ಇದ್ದಾರೆ. ಶಿವು, ಕಂಟಿನ್ಯೂ ಮಾಡಿ. ರಮಕಾಂತ್, ಅದನ್ನೇ ಹೇಳ್ತಾ ಇರೋದು. ಯಾಕೆಂದ್ರೆ ಈಗ ಕೊನೆಯ ಸುತ್ತಿನವರೆಗೆ 15-16 ಸುತ್ತುಗಳು ಏನು ಬರುತ್ತೆ, ಆಗ ಒಂದು ವಾಸ್ತವ ಫಲಿತಾಂಶ ಹತ್ರಕ್ಕೆ ಬರುತ್ತೆ. ಅಂದ್ರೆ ಯಾರು ಗೆಲ್ಲಬಹುದು ಅನ್ನುವಂಥದ್ದನ್ನ ಆಗ ಊಹಿಸಬಹುದು. ಸೊ ಅಲ್ಲಿಯವರೆಗೂ ಕೂಡ ಈ ಆವು ಏಣಿ ಆಟ ಮುಂದುವರಿತಾನೆ ಇರುತ್ತೆ. ಈ ಒಂದು ಕಡೆ ಇವರು ಮುನ್ನಡೆ ಬರ್ತಾರೆ, ಇನ್ನೊಂದು ಕಡೆ ಈಗ ಚನ್ನಪಟ್ಟಣದಲ್ಲಿ ಟೌನ್ಗೆ ಬಂದಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮತಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿತ್ತು. ಹಾಗಾಗಿ ಯೋಗೇಶ್ವರರು ಹೆಚ್ಚಿನ ಮತಗಳ ಮುನ್ನಡೆಯನ್ನು ಕಂಡರು. ಹಾಗೆ ಶಿಗ್ಗಾವಿಯಲ್ಲಿ ಸವಣೂರು ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿದೆ. ಆ ಒಂದು ಏರಿಯಾಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾಸಿರ್ ಖಾನ್ ಪಠಾಣ್ ಅವರಿಗೆ ಅಲ್ಲಿ ಮತಗಳು ಬರಬಹುದು. ಈಗ ಗ್ರಾಮೀಣ ಭಾಗದಲ್ಲಿ ಮತ್ತೆ ಭರತ್ ಬೊಮ್ಮಾಯಿ ಅವರಿಗೆ ಮತಗಳು ಬರ್ತಾ ಇದೆ. ಸೊ ಹಾಗಾಗಿ ಇನ್ನೂ 3-4 ಸುತ್ತುಗಳನ್ನು ನಾವು ನೋಡಬೇಕಾಗತ್ತೆ. ಆ ನಂತರದಲ್ಲಿ ಯಾರು ಗೆಲ್ಲಬಹುದು ಅನ್ನುವಂಥದ್ದನ್ನ ಅಂದಾಜನ್ನ ಮಾಡಬಹುದು. ನಾವು ಇಂಥವ್ರು ಗೆಲ್ತಾರೆ ಅನ್ನುವಂಥದ್ದನ್ನ ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗತ್ತೆ. 15 ಅಥವಾ 16ನೇ ಸುತ್ತಿಗೆ ಹೋಗ್ಬೇಕಾಗತ್ತೆ ರಮಕಾಂತ್. ಅಲ್ಲಿಯವರೆಗೂ ಕೂಡ ಇಂಥವ್ರೆ ಗೆಲ್ತಾರೆ, ಇಂಥವ್ರು ಲೀಡಲ್ಲಿದ್ದಾರೆ ಅನ್ನುವಂಥದ್ದನ್ನ ಅಷ್ಟೇ ಹೇಳ್ಬಹುದೇ ಬಿಟ್ರೆ ಇವ್ರು ಗೆಲ್ತಾರೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇನ್ನೂ 4-5 ಸುತ್ತುಗಳನ್ನ ನೋಡ್ಬೇಕಾಗತ್ತೆ. ತದನಂತರ ಒಂದು ಅಂತಿಮ ಫಲಿತಾಂಶ ಆಗ ಬರುತ್ತೆ, ಇಂಥವ್ರೆ ಗೆಲ್ತಾರೆ ಅಂತ ಹೇಳಿ. ಬಟ್ ಬಹುತೇಕವಾಗಿ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿದೆ. ಅದರ ಮತಗಳ ಅಂತರ ಕಡಿಮೆ ಆಗ್ಬೋದು, ಸುಮಾರು 3,000 ಅಥವಾ 4,000 ಮತಗಳ ಅಂತರಕ್ಕೆ ಬರ್ಬೋದು. ಅಥವಾ ಯೋಗೇಶ್ವರ್ ಅವರು ಹೇಳಿದಾಗೆ 25,000-30,000 ಮತಗಳ ಅಂತರಕ್ಕೆ ಹೋಗ್ಬೋದು. ಸಂಡೂರಿನಲ್ಲೂ ಕೂಡ 5,000-6,000 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂತ ಒಂದು ಸಾಧ್ಯತೆಗಳಿದೆ. ಶಿಗ್ಗಾವಿಯಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು ರಮಕಾಂತ್. ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.